ಇವತ್ತು ಜೇಬಲ್ಲಿರೋ ದುಡ್ಡನ್ನ ಖರ್ಚು ಮಾಡಕ್ ಹೋಗ್ತಿದ್ವಿ ಫ್ರೆಂಡ್ಸ್. ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಹಾಗೇನಿಲ್ಲ ಫ್ರೆಂಡ್ಸ್, ನಮ್ಮ ವೆಹಿಕಲ್ಸ್ ರಿಪೇರಿ ಕೊಟ್ಟಿದ್ವಿ, ಅದು ಸ್ಟಾರ್ಟ್ ಆಗ್ತಾ ಇದ್ದಿಲ್ಲ, ಅದಕ್ಕೆ ಅದನ್ನ ವಿಚಾರಿಸ್ಕೊಂಡು ಬರೋಣ ಏನು ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಬೇಗನೆ ಹೊರಟ್ವಿ ನಾವು. ಹಾಗೆ ಹೋಗ್ತಾ ದಾರಿಯಲ್ಲಿ ಹೋಟೆಲಲ್ಲಿ ವಡಾ ಸಾಂಬಾರ್ ತಿಂದ್ಬಿಟ್ಟು ಒಂದು ಪುಲಾವ್ ತಗೊಂಡಿದ್ವಿ, ಇಬ್ರು ಶೇರ್ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಹೊರಟ್ವಿ ಫ್ರೆಂಡ್ಸ್. ಹುಡುಕಾಟ ಎಲ್ಲ ನೋಡ್ಬಿಟ್ಟು ಎಲ್ಲಿ ಹೋಗ್ತಿದ್ದಾರೆ ಇವರು ಅನ್ಕೊಂತಿದ್ದೀರಾ, ಬನ್ನಿ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತ ವ್ಲಾಗ್ ಶುರು ಮಾಡೇ ಬಿಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್, ಅಲ್ಲೇ ಇರುತ್ತೆ. ಆ್ಯಕ್ಚುಲಿ ನನ್ನ ವೆಹಿಕಲ್ Nexus 125 ಅದು ಆಲ್ಮೋಸ್ಟ್ 13 to 14 ಇಯರ್ಸ್ ಆಯಿತು ತೊಗೊಂಡ್ಬಿಟ್ಟು ರಿಪೇರ್ ಕೊಟ್ಟಿದ್ವಿ. ಅವರು 22K ಹೇಳ್ತಾ ಇದ್ರು ರಿಪೇರ್ ಮಾಡೋಕ್ಕೆ. ಅದಕ್ಕೆ ನಮ್ಮ ಗೌಡ್ರಿಗೂ ಕೂಡ ತುಂಬ ವರ್ಷದಿಂದ ಆಸೆ ಇತ್ತು ಒಂದು ರಾಯಲ್ ಎನ್ಫೀಲ್ಡ್ ತೊಗೋಬೇಕು ಅಂತಂದ್ಬಿಟ್ಟು. ಆಮೇಲೆ ಅದನ್ನು ನಾವು ಟೆಸ್ಟ್ ಡ್ರೈವ್ ಮಾಡಿದ್ಮೇಲೆ ಅನಿಸ್ತು ಅಷ್ಟೊಂದು ಲುಕ್ ಅನಿಸ್ತಾ ಇಲ್ಲ ಅಂತ, ನಮಗೆ ಹಾಗೆ ಅನಿಸ್ತು ಅಷ್ಟೇ. ಅದಕ್ಕೆ ಬೇರೆ ಮಾಡೆಲಲ್ಲಿ ನೋಡಿದ್ವಿ. ಅವೆಂಜರ್ ಕ್ರೂಸ್ 220 ರೀಸೆಂಟಾಗಿ ಬಿಟ್ಟಿದ್ರು, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗೆ ತುಂಬ ಲುಕ್ ಕಾಣಿಸ್ತಾ ಇತ್ತು. ಅದು ಹೇಳ್ತಾರಲ್ಲ ಫಸ್ಟ್ ಇಂಪ್ರೆಷನ್ ಅಂತ ಅಂದ್ಬಿಟ್ಟು ಹಾಗೆ ಅನಿಸ್ತಾ ಇತ್ತು. ಅದಕ್ಕೆ ಲೇಟ್ ಮಾಡೋದು ಬೇಡ ಅಂದ್ಬಿಟ್ಟು ಹೇಗಾದರೂ ತೊಗೋಬೇಕಲ್ವಾ. ಆಮೇಲೆ ಎಲ್ಲ ಶೋರೂಮ್ನಲ್ಲೂ ಹುಡುಕಿದ್ವಿ ಫ್ರೆಂಡ್ಸ್, ಇದ್ದಿಲ್ಲ. ಇದು ಒಂದೇ ಪೀಸ್ ಇತ್ತಂತೂ ಈ ಶೋರೂಮ್ನಲ್ಲಿ, ಮೀಶಾ ಬಜಾಜ್ ಶೋರೂಮ್ನಲ್ಲಿ. ಸೊ ಹಾಗಾಗಿ ಯಾವಾಗಿದ್ದು ತೊಗೊಳ್ದೆ ಅಲ್ವಾ, ತೊಗೊಂಡ್ಬಿಡೋಣ ಅಂತ ಹಾಗೆ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿಬಿಟ್ಟು ಅದನ್ನೆಲ್ಲ ವಿಚಾರಿಸ್ಕೊಂಡು ನಾವು ಬುಕ್ ಮಾಡಿ ಬಂದ್ವಿ. ನೆಕ್ಸ್ಟ್ ಡೇನೇ ಡೆಲಿವರಿ ಕೊಟ್ಟರು ಫ್ರೆಂಡ್ಸ್. ಅದು ಮನೆ ತನಕ ಬಂದುಬಿಟ್ಟು ಹೋಮ್ ಡೆಲಿವರಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 25 ಕಿಲೋಮೀಟರ್ಸ್ ಬಂದುಬಿಟ್ಟು ಡೆಲಿವರಿ ಕೊಟ್ಟಿದ್ದಾರೆ. ಕಸ್ಟಮರ್ಸ್ ಅಂದರೆ ಅಲ್ಲಿ ಇರೋ ಸ್ಟಾಫ್ಸ್ ಎಲ್ಲ ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದರು ನಮಗೆ. ರಾಯಲ್ ಎನ್ಫೀಲ್ಡಲ್ಲೂ ಕೂಡ ಅಪ್ಡೇಟೆಡ್ ಮಾಡೆಲ್ ಎಲ್ಲ ಇದ್ವು. ಆಮೇಲೆ ಹೆವಿ ಕೂಡ ಇತ್ತು ಫ್ರೆಂಡ್ಸ್. ನಮ್ಮ ಗೌಡ್ರಿಗೆ ಅಷ್ಟೊಂದು ಹೆವಿ ಇರೋದು ಬೇಡ, ಅದು ಡೈಲಿ ಯೂಸ್ಗೆ ಅಂತಂದ್ಬಿಟ್ಟು ಬೇಡ ಅಂತ ಇದ್ರು. ಆಮೇಲೆ ಟ್ರಾವೆಲಿಂಗಿಗೆ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಅಂದರೆ ಪ್ಲೇಸಸ್ ಟು ಪ್ಲೇಸಸ್ ಹೋಗೋರಿಗೆಲ್ಲ ಕೂಡ ಅವರಿಗೆಲ್ಲ ಸೆಟ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಹೋಗಿರೋ ಕೆಲಸ ಎಲ್ಲ ಮುಗಿತು ಫ್ರೆಂಡ್ಸ್, ಅದಕ್ಕೆ ರಿಟರ್ನ್ ಆಗ್ತಾ ಇದ್ವಿ. ಹೋಗ್ತಾ ಇರೋ ದಾರಿಯಲ್ಲಿ ಹೇಳಿದ್ನಲ್ಲ ಫ್ರೆಂಡ್ಸ್, ಪ್ರಿವಿಯಸ್ ವ್ಲಾಗಲ್ಲಿ ಅದೊಂದು ಹಳ್ಳಿ ಇದೆ. ಸೊ ಜಾತ್ರೆ ಎಲ್ಲ ಮಾಡ್ತಾ ಇದ್ರು, ಎಲ್ಲ ಮನೆಗಳಲ್ಲೂ ಕೂಡ ಪೆಂಡಲ್ ಎಲ್ಲ ಹಾಕಿದ್ರು ಅಂದ್ಬಿಟ್ಟು. ಹಾಗೆ ಮನೆಗೆ ಬಂದ್ಬಿಟ್ಟು ಮೊಸರನ್ನ ಮತ್ತೆ ಚಿಪ್ಸ್ ಇತ್ತು, ಊಟ ಮಾಡ್ಕೊಂಡ್ವಿ. ಬೆಳಗ್ಗೆ ಮಕ್ಕಳಿಗೆ ಬಾಕ್ಸಿಗೆ ಮೊಸರನ್ನ ಕಟ್ಟಿದ್ದೆ ಮಧ್ಯಾಹ್ನಕ್ಕೋಸ್ಕರ, ಅದಕ್ಕೆ ಅದನ್ನೇ ಉಳಿದಿತ್ತು, ಅದನ್ನೇ ಊಟ ಮಾಡ್ಕೊಂಡ್ವಿ. ಹಾಗೆ ಫುಲ್ ಬಿಸಿಲಿತ್ತು ಫ್ರೆಂಡ್ಸ್. ಹೋಗ್ಬರೋ ಅಷ್ಟೊತ್ತಿಗೆ ರೆಸ್ಟ್ ತೊಗೊಂಡ್ಬಿಟ್ಟು ರಾತ್ರಿ ಅಡುಗೆ ಮಾಡ್ಕೊತಾ ಇದ್ದೀನಿ. ಚೌಳಿಕಾಯಿ ಪಲ್ಯ ಅಂದರೆ ಗೋರಿಕಾಯಿ ಪಲ್ಯ ಮತ್ತೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ಬನ್ನಿ ರೆಸಿಪಿ ತೋರಿಸ್ತೀನಿ ಹೇಗಂದ್ಬಿಟ್ಟು. ಇವಾಗ ನಾನು ಬಿಡಿಸಿಟ್ಕೊಂಡಿರುವಂಥ ಚೌಳಿಕಾಯಿನ ಹಂಚಿನಲ್ಲಿ ಹಾಕೊಂಡ್ಬಿಟ್ಟು 2 ಸ್ಪೂನ್ ಆಯಿಲ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುಡ್ಕೊಂಡ್ಬಿಟ್ಟು ಅದನ್ನು ಮುಚ್ಚಿಡ್ಬೇಕಾಗತ್ತೆ. ಅದರ ನಂತರ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದು 2 ಸ್ಪೂನ್ ಆಯಿಲ್ ಆದರೆ ಸಾಕು ಫ್ರೆಂಡ್ಸ್. ಇದನ್ನ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಇದನ್ನೆಲ್ಲ ಹಾಕ್ಬಿಟ್ಟು ಈರುಳ್ಳಿ, ಟೊಮೆಟೊನ ಹಾಕಿ ಅಚ್ಚಕಾರದ ಪುಡಿ ಹಾಕಬೇಕು. ನಂತರ ಚೌಳಿಕಾಯಿನ ಹಾಕ್ಬಿಟ್ಟು ಬಾಡಿಸ್ಬೇಕು. ಇದಕ್ಕೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಚೌಳಿಕಾಯಿನಲ್ಲಿರುವಂಥ ಒಗರು ಅದು ಬರಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಹಾಕ್ಬಿಟ್ಟು ಬಾಡಿಸ್ಕೊಬೇಕು. ನೆಕ್ಸ್ಟ್ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಡ್ಬೇಕಾಗತ್ತೆ ಅಷ್ಟೇ. ತುಂಬ ಸಿಂಪಲ್ ಆಗುತ್ತೆ ಇದು. ರೊಟ್ಟಿಗೂ ಕೂಡ ಚೆನ್ನಾಗಾಗುತ್ತೆ, ಚಪಾತಿಗೂ ಕೂಡ ಚೆನ್ನಾಗಾಗುತ್ತೆ. ಇವಾಗ ಮುದ್ದೆ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಕುಕ್ಕರ್ನಲ್ಲಿ ಮಾಡ್ಕೊತಾ ಇದ್ದೀನಿ. ಮುದ್ದೆ ಮಾಡೋ ಪಾತ್ರೆನಲ್ಲೂ ಕೂಡ ಮಾಡ್ಕೊಬೋದು. ನಾನಿಲ್ಲಿ 4 ಮುದ್ದೆ ಆಗೋ ಥರ ಅಳತಿ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ 4 ಬೌಲ್ ರಾಗಿ ಹಿಟ್ಟಿಗೆ ಅದ್ರದ್ದು ಡಬಲ್ ನೀರು ತೊಗೋಬೇಕು. ಅಂದರೆ 1 ಬೌಲ್ ಹಿಟ್ಟಿಗೆ 2 ಬೌಲ್ ಆಫ್ ನೀರು ತೊಗೋಬೇಕಾಗತ್ತೆ. 1 ಬೌಲ್ನಲ್ಲಿ 2 ಸ್ಮಾಲ್ ಮುದ್ದೆ ಬರುತ್ತೆ ಫ್ರೆಂಡ್ಸ್. ನಾನಿಲ್ಲಿ ನನ್ನ ಕೈ ಅಳತೆಯಷ್ಟು ಒಂದು ಮುದ್ದೆ ಮಾಡ್ಕೊತಾ ಇದ್ದೀನಿ ಊಟಕ್ಕೆ. ಅಂದರೆ ರೈಸ್ ಊಟ ಮಾಡಲ್ಲ ನಾನು, ನೆಕ್ಸ್ಟು ಮುದ್ದೆ ಅಷ್ಟೇ ತಿಂದು ಮಲ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಒಂಚೂರು ಹಿಟ್ಟು ಹಾಕೊಂಡ್ಬಿಟ್ಟು ಕುದಿಯಕ್ಕೆ ಇಡಬೇಕು. ಫುಲ್ ನೀರು ಕುದ್ದ ಮೇಲೆ ಈ ಥರ ಹಿಟ್ಟು ಹಾಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಹಿಟ್ಟು ಹಾಕೊಂಡ್ಬಿಟ್ಟು ಸರಿಯಾಗಿ ಕಲಿಸ್ತಾ ಇರಬೇಕು. ಒಂಥರ ಅದು ಚೆನ್ನಾಗಿ ಬೇಯ್ಕೋಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ಹಸಿ ಇದ್ಬಿಟ್ರೆ ಹೊಟ್ಟೆನೂ ಬಂದ್ಬಿಡುತ್ತೆ. ಹಾಗಾಗಿ ನೀಟಾಗಿ ಹವೆಯಲ್ಲಿ ನೀರು ಕುದ್ದ ಮೇಲೇ ನೀಟಾಗಿ ಬೇಯಿಸ್ಕೊಬೇಕಾಗತ್ತೆ. ಆಮೇಲೆ ಸರಿಯಾಗಿ ತಿರುಗಿಸ್ಕೊಬೇಕು, ಇಲ್ಲಾಂದರೆ ಗಂಟುಗಳಾಗ್ಬಿಟ್ರೆ ಚೆನ್ನಾಗಿರಲ್ಲ ತಿನ್ನೋಕೆ. ಅದಕ್ಕೋಸ್ಕರ ಎಲ್ಲ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಲಟ್ಟಿನ್ಗೆ ಹತ್ತಿರೋದೆಲ್ಲ ಎತ್ತಿಬಿಟ್ಟು ಅದನ್ನು ನಾವು ಮುಚ್ಚಿಡ್ಬೇಕಾಗತ್ತೆ. ಹವೆಯಲ್ಲಿ ಒಂದು 5-10 ನಿಮಿಷ ಬೇಯಬೇಕು. ಅಂದರೆ ಕೈಯಲ್ಲಿ ಸ್ವಲ್ಪ ಹಿಂಗೆ ಮುಟ್ಟು ನೋಡಿದಾಗ ಅದು ಅಂಟಬಾರ್ದು, ಅದಕ್ಕೋಸ್ಕರ ಅಲ್ಲಿ ತನಕ ನೀಟಾಗಿ ಬೇಯಿಸ್ಕೊಬೇಕಾಗತ್ತೆ. ಇಲ್ಲಿ ನಾನು ತುಪ್ಪ ತೆಗಿತಾ ಇದ್ದೆ ಫ್ರೆಂಡ್ಸ್, ಕಾದಿತ್ತು, ಅದಕ್ಕೋಸ್ಕರ ತುಪ್ಪ ತೆಗೆದ್ಬಿಟ್ಟು ನೆಕ್ಸ್ಟ್ ಹಿಟ್ಟು ರೆಡಿ ಆಗಿತ್ತು, ಅದಕ್ಕೆ ಮುದ್ದೆ ಕಟ್ಕೊತಾ ಇದ್ದೆ. ನೋಡಿ ಈ ಥರ ನನ್ನ ಕೈ ಅಳತೆ ಅಷ್ಟು ಒಂದು ಮುದ್ದೆ ನೀಟಾಗಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. 4 ಜನಕ್ಕೆ 4 ಮುದ್ದೆ ಆಗಿತ್ತು. ನಾನು ಹಾಕೊಂಡಿರೋ ಅಳತೆ ಕರೆಕ್ಟ್ ಆಗಿದೆ ಫ್ರೆಂಡ್ಸ್. 1 ಬೌಲ್ಗೆ 2ರಷ್ಟು ನೀರು ಹಾಕೊಂಡ್ಬಿಟ್ರೆ, ಹಾಗೆ 4 ಬೌಲ್ ಹಿಟ್ಟಿಗೆ 4 ಅದ್ರ ಡಬಲ್ ಅಷ್ಟು ನೀರು ಹಾಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಹಾಗೆ ಇಲ್ಲಿ ಬೇಳೆ ಸಾರು, ಅದಕ್ಕೆ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಸಾರು ಮಾಡ್ಕೊಂಡಿದ್ದೆ. ಇದು ಮುದ್ದೆ ತುಪ್ಪದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಪ್ಪದ ಜೊತೆನೇ ತಿನ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಕಾಯಿ ತುರಿ ಇದ್ದಿಲ್ಲ ಫ್ರೆಂಡ್ಸ್, ಅದಕ್ಕೆ ಚೌಳಿಕಾಯಿಗೆ ಕಾಯಿ ತುರಿ ಹಾಕೋಕ್ಕಾಗಲಿಲ್ಲ ನನಗೆ. ಇಲ್ಲ ಪರವಾಗಿಲ್ಲ, ಚೆನ್ನಾಗಿತ್ತು ಮಾತ್ರ, ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಚೌಳಿಕಾಯಿ ಪಲ್ಯ ಹಸಿ ಖಾರದ್ದು ಕೂಡ ಮಾಡ್ಬೋದು ಅಥವಾ ಅಚ್ಚ ಖಾರದ್ದು ಕೂಡ ಮಾಡ್ಬೋದು. ಸಖತ್ತಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ರಾತ್ರಿ ಊಟ ಇದನ್ನೇ ಮಾಡ್ಕೊಂಡಿದ್ದು ನಾವು, ರೈಸ್ ಏನು ಊಟ ಮಾಡ್ಕೊಳ್ಳಿಲ್ಲ.
ಅಂದರೆ ಮುದ್ದೆಗೆ ಹೊಟ್ಟೆ ತುಂಬಿಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಏನು ಬೇಕಾಗಲ್ಲ ಮುದ್ದೆ ತಿನ್ನೋದಕ್ಕೆ. ಅಂದರೆ ಅದ್ರ ಟೇಸ್ಟ್ ತಿನ್ನೋದು ಗೊತ್ತಿದ್ರೆ ಮಾತ್ರ ಮುದ್ದೆ ತಿನ್ನಬೇಕು. ಯಾಕಂದರೆ ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ಸರಿಯಾಗಿ ಪಲ್ಯ ಮತ್ತು ಸಾಂಬಾರು ಚೆನ್ನಾಗಿ ಮಾಡಿರಬೇಕು. ಅಂದರೆ ಸಾರು ಚೆನ್ನಾಗಿ ಮಾಡಿರಬೇಕು, ಅಂದ್ರೇ ಮುದ್ದೆ ಟೇಸ್ಟ್ ಕೊಡೋದು. ಮುದ್ದೆನ ಸರಿಯಾಗಿ ಬೇಯಿಸ್ಕೊಬೇಕು ಫ್ರೆಂಡ್ಸ್. ಅಂದರೆ ನೀಟಾಗಿ ಕಲಿಸಿದಾಗ ಅದನ್ನು ಮತ್ತೆ ಮುಚ್ಚಿಬಿಟ್ಟು 10 ಮಿನಿಟ್ಸ್ ಅದನ್ನು ಸಣ್ಣ ಹವೆಯಲ್ಲಿ ಬೇಯಿಸ್ಕೊಬೇಕಾಗತ್ತೆ. ಕೈಯಲ್ಲಿ ಹಸಿ ನೀರಲ್ಲಿ ಕೈನ ಎದ್ದುಬಿಟ್ಟು ನೋಡಿದಾಗ ಅದು ಕೈಗೆ ಹಿಟ್ಟು ಹತ್ತಬಾರ್ದು. ಆವಾಗ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಮುದ್ದೆ. ಊಟ ಮಾಡಿಕೊಂಡು ಡಿಶ್ ವಾಷರಲ್ಲಿ ಪಾತ್ರೆ ಇಟ್ಟು ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್. ಬಟ್ಟೆ ಮಡ್ಚೋದಿತ್ತು ಫ್ರೆಂಡ್ಸ್. ಹಿಂದಿನ ದಿನ ಮಡ್ಚಿದ್ದೇ ಇಲ್ಲ, ಹಾಗೆ ಇವತ್ತಿಂದ ಕೂಡ ಸೇರ್ಕೊಂಡ್ಬಿಟ್ಟು ಜಾಸ್ತಿನೇ ಆಗಿಬಿಟ್ಟಿತ್ತು. ಅದಕ್ಕೆ ಬಟ್ಟೆಗಳನ್ನ ಮಡ್ಚಾ ಇಡ್ತಾ ಇದ್ದೆ. ಮಕ್ಕಳು ಕೂಡ ಅವ್ರವ್ರ ಬಟ್ಟೆಗಳನ್ನ ಎತ್ಕೊಳ್ತಾ ಇದ್ರು. ನಾನು ನಮ್ಮ ಗೌಡ್ರದ್ದು ಮತ್ತು ನಂದು ತೊಗೊಂಡ್ಬಿಟ್ಟು ಇಡ್ತಾ ಇದ್ದೆ. ನಂತರ ಸ್ವಲ್ಪ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಬಿಸಿಲು ಹೆಚ್ಚಾಗ್ತಾ ಇದೆ ಫ್ರೆಂಡ್ಸ್. ಗೊತ್ತಿಲ್ಲ ಮುಂದೆ ಹೇಗೆ ಅಂದ್ಬಿಟ್ಟು. ಇವಾಗಂತೂ ತುಂಬ ಬಿಸಿಲಿದೆ. ಹಾಗೆ ಹೊರಗಡೆ ಹೋಗ್ಬಿಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೂಲಾಗಿತ್ತು ಫ್ರೆಂಡ್ಸ್. AC ಥರ ಇತ್ತು. ಅದಕ್ಕೆ ವಾಕ್ ಮಾಡ್ತಾ ಇದ್ವಿ. ಏನಂದರೆ ಒಂದೊಂದು ಸತಿ ಊಟ ಮಾಡಿದ್ಮೇಲೆ ವಾಕ್ ಮಾಡಬಾರ್ದು ಅಂತಾರೆ, ಕೆಲವೊಬ್ಬರು ವಾಕ್ ಮಾಡಬೇಕು ಅಂತಾರೆ. ಯಾರು ಏನು ಹೇಳ್ತಾರೆ ಅಂತಲೇ ಗೊತ್ತಾಗಲ್ಲ. ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಅಂತಲೂ ಕೂಡ ಗೊತ್ತಾಗಲ್ಲ. ನಾನು ಹೇಳೋದು ಇಷ್ಟೇ, ನಾವು ಯಾರ ಮಾತು ಕೇಳ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ನಮ್ಮ ಬಾಡಿ ಕೊಡೋ ಸೂಚನೆನ ನಾವು ಕೇಳಬೇಕಾಗತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಎಂಡ್ ತನಕ ಯಾರೆಲ್ಲ ನೋಡಿದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೂ ಕೂಡ ಥ್ಯಾಂಕ್ಸ್. ಎಲ್ಲರೂ ಖುಷಿಯಾಗಿರಿ, ಚೆನ್ನಾಗಿರಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಜೊತೆಗೆ. ಅಲ್ಲಿ ತನಕ ಎಲ್ರಿಗೂ ಬಾಯ್.